ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗೋದು ಫೇಕ್ಸ್. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಸಂಪುಟ ಸೇರ್ಪಡೆಯಾಗೋದು ಬಹುತೇಕ ಖಚಿತ. ಬಿಕೆ ಹರಿಪ್ರಸಾದ್ ಕ್ಯಾಬಿನೆಟ್ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಕಾಣಿಸ್ತಾ ಇದೆ. ಹರಿಪ್ರಸಾದ್ಗೆ ಸಚಿವ ಸ್ಥಾನ ನೀಡೋದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಟ್ಟಿದೆ. ಹಲವು ದಿನಗಳಿಂದ ಸಂಪುಟವನ್ನ ಸೇರೋದಕ್ಕೆ ಆಕಾಂಕ್ಷಿಗಳು ಸರ್ಕಸ್ ಅನ್ನ ಮಾಡ್ತಾ ಇದ್ರು. ಬಿ ನಾಗೇಂದ್ರರಿಂದ ತೆರವಾಗಿರುವಂತಹ ಸಚಿವ ಸ್ಥಾನವನ್ನ ನೀಡೋದಕ್ಕೆ ಸಮ್ಮತಿಯನ್ನ ಕೂಡ ಕೊಡಲಾಗಿದೆ. ಸದ್ಯದಲ್ಲೇ ಹೈಕಮಾಂಡ್ನಿಂದ ಹರಿಪ್ರಸಾದ್ ಹೆಸರು ಘೋಷಣೆಯಾಗುವ ಸಾಧ್ಯತೆ ಇದೆ. ಖಾಲಿ ಇರುವ ಒಂದು ಸ್ಥಾನವನ್ನ ತುಂಬೋದಕ್ಕೆ ಸಿದ್ದರಾಮಯ್ಯ ನಿರ್ಧಾರವನ್ನ ಕೈಗೊಂಡಂತೆ ಕಾಣಿಸ್ತಾ ಇದೆ. ನಾಗೇಂದ್ರ ಸ್ಥಾನ ಭರ್ತಿಯಾದ್ರೆ ಮತ್ತೆ 6 ತಿಂಗಳು ಸಂಪುಟ ವಿಸ್ತರಣೆ ಆಗೋದು ಡೌಟ್. ಸೊ ಹಾಗಾಗಿ ಬಿಕೆ ಹರಿಪ್ರಸಾದ್ಗೆ ಈ ಸ್ಥಾನ ಸಿಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಸಂಪುಟ ಸೇರೋದು ಬಹುತೇಕ ಪಕ್ಕಾ ಅಂತ ಹೇಳಿ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂತದ್ದು. ಇತ್ತೀಚೆಗಷ್ಟೇ ಬಿಕೆ ಹರಿಪ್ರಸಾದ್ರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಮಂಗಳೂರಿನಲ್ಲಿ ಆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಯಿತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟರು. ಸಂಪುಟ ರಚನೆ ಆದಂತಹ ಸಂದರ್ಭದಿಂದಲೂ ಕೂಡ ಬಿಕೆ ಹರಿಪ್ರಸಾದ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ ಅಂತ ಹೇಳಿ ಸಾಕಷ್ಟು ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ಕೊಂಡು ಬಂದ್ರು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸಚಿವ ಸಂಪುಟಕ್ಕೆ ತಮ್ಮ ಹೆಸರನ್ನ ಕೈಬಿಟ್ಟಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಹರಿಪ್ರಸಾದ್ಗೆ ಸಚಿವ ಸ್ಥಾನ ನೀಡೋದಕ್ಕೆ ಹೈಕಮಾಂಡೇ ಒಪ್ಪಿಗೆಯನ್ನ ಕೂಡ ಕೊಟ್ಟಂತೆ ಕಾಣಿಸ್ತಾ ಇದೆ. ಖಾಲಿ ಇರುವಂತಹ ನಾಗೇಂದ್ರ ಅವರ ಸ್ಥಾನವನ್ನ ಭರ್ತಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸಂಪುಟಕ್ಕೆ ಯಾರನ್ನೆಲ್ಲ ಸೇರ್ಪಡೆ ಮಾಡಿಕೊಳ್ಳಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಎಂ ಕೃಷ್ಣಪ್ಪ ವಿಜಯನಗರ ಶಾಸಕ, ಒಕ್ಕಲಿಗ ಕೂಡ ಹೌದು, ಅವರನ್ನೂ ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾರಾ? ಚಾನ್ಸಸ್ ಕೂಡ ಇದೆ. ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಶಾಸಕ, ರೆಡ್ಡಿ ಕೂಡ ಒಕ್ಕಲಿಗ. ಲಕ್ಷ್ಮಣ ಸವದಿ ಅಥಣಿ ಶಾಸಕ, ಲಿಂಗಾಯತರು. ಶಿವಲಿಂಗೇಗೌಡ ಅರಸೀಕೆರೆ ಶಾಸಕ, ಬಾಲಕೃಷ್ಣ ಮಾಗಡಿ ಶಾಸಕ, ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಲಿಂಗಾಯತರು. ಟಿ.ಬಿ. ಜಯಚಂದ್ರ ಶಿರಾ ಶಾಸಕರಾಗಿದ್ದಾರೆ. ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಶಾಸಕರಾಗಿದ್ರು. ಆ ಒಂದು ಸ್ಥಾನ ತುಂಬುವುದಕ್ಕೆ ಇದೀಗ ಕಸರತ್ತುಗಳು ಕೂಡ ನಡೀತಾ ಇದೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕ, ಉಪಾರರು. ಎನ್ವೈ ಗೋಪಾಲಕೃಷ್ಣ ಮೊಳಕಾಲ್ಮೂರು ಶಾಸಕ, ನಾಯಕರು. ಟಿ ರಘುಮೂರ್ತಿ ಚಳ್ಳಕೆರೆ ಶಾಸಕ, ನರೇಂದ್ರ ಸ್ವಾಮಿ ಮಳವಳ್ಳಿ ಶಾಸಕ, ಅಜಯ್ ಸಿಂಗ್ ಜೇವರ್ಗಿ ಶಾಸಕ, ಹರಿಪ್ರಸಾದ್ ಎಂಎಲ್ಸಿ ಇದೀಗ. ಸೊ ಹಾಗಾಗಿ ಸಂಪುಟಕ್ಕೆ ಇವರನ್ನೆಲ್ಲರನ್ನೂ ಕೂಡ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಸರ್ಜರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಇವರ ಹೆಸರುಗಳು ಕೂಡ ಮುನ್ನೆಲೆಗೆ ಕೂಡ ಬಂದಿರುವಂಥದ್ದು. ಸೊ ಹಾಗಾಗಿ ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಬಿಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯ, ಅನಿಲ್ ಚಿಕ್ಕಮಾದು HD ಕೋಟೆ, ವಿನಯ್ ಕುಲಕರ್ಣಿ ಧಾರವಾಡ, ಅವರು ಕೂಡ ಆಕಾಂಕ್ಷಿಗಳು ಕೂಡ ಇದ್ರು ಸೇರ್ಪಡೆಯಾಗಬೇಕು ಅಂತ ಹೇಳಿ ಒಂದಷ್ಟು ತೆರೆಮರೆಯಲ್ಲಿ ಲಾಭಿಯನ್ನ ಕೂಡ ಮಾಡ್ತಾ ಇದ್ರು. ಹೈಕಮಾಂಡ್ ಮಟ್ಟದಲ್ಲಿ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸೋದಕ್ಕೆ ಕಸರತ್ತನ್ನ ಕೂಡ ಸಾಕಷ್ಟು ನಡೆಸಿದ್ದಾರೆ. ಈಗ ಇದೇ ಚಾನ್ಸ್, ಸಂಪುಟ ಸರ್ಜರಿಗೆ ಇದೇ ಚಾನ್ಸ್ ಅಂತ ಕೂಡ ಹೇಳಿ ಕಾರಣವನ್ನ ಕೂಡ ಕೊಟ್ಟು ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಈಗಾಗಲೇ 11 ಜನರು ಸಾವನ್ನಪ್ಪಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಅವರಿಗೆ. ಈ ಬೆನ್ನಲ್ಲೇ ಈಗ ಸಚಿವ ಸಂಪುಟ ಮೇಜರ್ ಸರ್ಜರಿ ಆಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸ್ವಲ್ಪ ತಿಂಗಳುಗಳ ಹಿಂದೆ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಸಕ್ತಿಯನ್ನ ತೋರ್ತಾ ಇದ್ರು. ಆಗಾಗ ಹೈಕಮಾಂಡ್ ನಾಯಕರ ಮುಂದೆ ಹೋಗಿ ಕೇಳ್ತಾ ಇದ್ರು. ಬಟ್ ಆದ್ರೆ ರೆಡ್ ಸಿಗ್ನಲ್ ಬೀಳ್ತಾ ಇತ್ತು. ಈಗ ಸ್ವತಃ ಹೈಕಮಾಂಡ್ ನಾಯಕರೇ ಮುಂದಾಗ್ತಾ ಇದ್ದಾರೆ ಸಂಪುಟ ಸರ್ಜರಿಗೆ. ಸೊ ಹಾಗಾಗಿ ಯಾರ್ಯಾರೆಲ್ಲ ಇನ್ ಆಗಬಹುದು, ಯಾರ್ಯಾರೆಲ್ಲ ಔಟ್ ಆಗಬಹುದು,
ಯಾರನ್ನ ಕೈ ಬಿಡಬಹುದು, ಯಾರನ್ನ ಸೇರ್ಪಡೆ ಮಾಡಿಕೊಳ್ಳಬಹುದು. ಈಗಾಗಲೇ ಇರುವಂತಹ ಸಚಿವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಗಂಭೀರವಾದಂತಹ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಮತ್ತೆ ಸರಿಯಾಗಿ ವಿಧಾನಸೌಧಕ್ಕೂ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಬರ್ತಾ ಇದೆ ಈಗಿರುವಂತಹ ಸಚಿವರ ವಿರುದ್ಧ. ಇದರ ಜೊತೆಗೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಹೈಕಮಾಂಡ್ ನಾಯಕರಿಂದ. ಸೊ ಹೈಕಮಾಂಡ್ ಯಾರ್ಯಾರಿಗೆ ಮಣೆಯನ್ನ ಹಾಕಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಅಲ್ಲಿ ಉದ್ಭವ ಆಗ್ತಾ ಇದೆ. BK ಹರಿಪ್ರಸಾದ್ ಕ್ಯಾಬಿನೆಟ್ ಸೇರ್ಪಡೆ ಆಗೋದು ಬಹುತೇಕ ಖಚಿತ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ನಿದರ್ಶನ ಎನ್ನುವಂತೆ, ಉದಾಹರಣೆ ಎನ್ನುವಂತೆ ಇತ್ತೀಚೆಗಷ್ಟೇ CM ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರು. ಭೇಟಿಯಾದ ನಂತರ ಹರಿಪ್ರಸಾದ್ ಅವರ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ರು. ಈ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಿತ್ತು ಕೂಡ ಹೌದು. BK ಹರಿಪ್ರಸಾದ್ ಅವರು ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತು ಕೂಡ ಮಾಡಿದ್ರು, ಮತ್ತೆ ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು, ಮತ್ತೆ ಹೈಕಮಾಂಡ್ ನಾಯಕರ ಬಳಿ ಕೂಡ ಮಾತುಕತೆಯನ್ನ ಮಾಡಿದ್ರು, ಮತ್ತೆ ಲಾಭಿ ಮಾಡೋದಕ್ಕೂ ಕೂಡ ಶುರು ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವುದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಲವು ದಿನಗಳಿಂದ ಕೂಡ ಸಂಪುಟವನ್ನ ಸೇರೋದಕ್ಕೆ ಆಕಾಂಕ್ಷಿಗಳು ಸರ್ಕಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ವಿ ನಾಗೇಂದ್ರರಿಂದ ತೆರವಾಗಿರುವಂತಹ ಸಚಿವ ಸ್ಥಾನವನ್ನು ನೀಡೋದಕ್ಕೆ ಸಮ್ಮತಿಯನ್ನು ಕೂಡ ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯನವರು. ಸದ್ಯದಲ್ಲೇ ಹೈಕಮಾಂಡ್ನಿಂದ ಹರಿಪ್ರಸಾದ್ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ನೋಡಿ, ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬ್ತಾ ಇದ್ದಂತೆ ಸಂಪುಟದಲ್ಲಿ ಕೆಲವೊಂದು ಬದಲಾವಣೆ ಮಾಡಬೇಕು ಅನ್ನುವಂತಹ ಬೇಡಿಕೆ ಈ ಹಿಂದೆಯಿಂದಲೂ ಕೂಡ ಇತ್ತು. ಈಗಾಗಲೇ 2 ವರ್ಷ ಕಂಪ್ಲೀಟ್ ಮಾಡಿಬಿಟ್ಟಿದೆ ಸಿದ್ದರಾಮಯ್ಯನವರ ಸರ್ಕಾರ. ಇನ್ನು ಉಳಿದಂತಹ ಶಾಸಕರು ಸುಮ್ಮನೆ ಬಿಡ್ತಾರಾ? 5 ವರ್ಷದಲ್ಲಿ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡಿ, ನಾವು ಕೂಡ ಕೆಲಸವನ್ನ ಮಾಡೋದಕ್ಕೆ ಸಮರ್ಥರಿದ್ದೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. 2 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನು ಉಳಿದಂತಹ ವರ್ಷಗಳು ಬಾಕಿ ಉಳಿದಿರುವಂತಹ ಹಿನ್ನೆಲೆಯಲ್ಲಿ ಈಗ ಲಾಭಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಗ್ಯಾರಂಟಿ ನ್ಯೂಸ್ನ ಎಡಿಟರ್ ಸತೀಶ್ ಆಂಜನಪ್ಪ ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಏನು ಸತೀಶ್, ಈಗ ಸಚಿವ ಸಂಪುಟ ಅಂದ್ರೆ ಸಚಿವ ಸಂಪುಟಕ್ಕೆ ಒಪ್ಪಿಗೆ ಕೊಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ BK ಹರಿಪ್ರಸಾದ್ ರವರನ್ನ ಸಂಪುಟಕ್ಕೆ ಸೇರ್ಪಡೆಗೊಳಿಸಿಕೊಳ್ಳುವಂತಹ ವಿಚಾರ, ಮತ್ತೆ ಇವರ ಜೊತೆಗೆ ಯಾರೆಲ್ಲ ಲಾಭಿಯನ್ನ ಶುರು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಸಮಯವನ್ನ ನಿಗದಿ ಮಾಡ್ಕೊಂಡಿದ್ದಾರೆ ಹೇಗೆ ಅಂತ. ರಮ್ಯಾ, ಸಹಜವಾಗಿಯೇ ಸರ್ಕಾರಕ್ಕೆ 2 ವರ್ಷ ಪೂರ್ಣ ಆಗಿದೆ. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅನ್ನೋ ಒಂದು ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಇವತ್ತೇನು CM ಮತ್ತೆ DCM ದೆಹಲಿಯಲ್ಲಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಭೇಟಿ ಏನಿದೆ, ಪ್ರಮುಖವಾಗಿ 2 ವಿಚಾರ ಪ್ರಸ್ತಾಪ ಮಾಡಬೇಕಾಗಿತ್ತು. ಒಂದು ಬೆಂಗಳೂರಿಲಾದಂತಹ ಒಂದು ದುರಂತ, ಕಾಲ್ತುಳಿತದ ದುರಂತ, ಅದರ ಒಂದು ವರದಿಯನ್ನು ಕೊಡುವಂಥದ್ದು ಹೈಕಮಾಂಡ್ಗೆ. ಮತ್ತೊಂದು ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಒಂದು ಕೂಗೇನಿತ್ತು. 2 ವರ್ಷ ಆಗಿದೆ. 136 ದೊಡ್ಡ ಮ್ಯಾಂಡೇಟ್ ಬಂದಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಅತಿ ಹೆಚ್ಚು ಶಾಸಕರನ್ನ ಗೆಲ್ಲಿಸಿದ್ರು ಕರ್ನಾಟಕದ ಜನತೆ. ಹೀಗಾಗಿ ಬೇರೆಯವ್ರಿಗೂ ಕೂಡ ತುಂಬ ಜನ ಹಿರಿಯರಿದ್ದಾರೆ ಕಾಂಗ್ರೆಸ್ನಲ್ಲಿ ಶಾಸಕರು, ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಕೂಗಿತ್ತು. ಹೀಗಾಗಿ ಈಗ ಸಂಪುಟ ಪುನರ್ರಚನೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ವಿಶೇಷವಾಗಿ ಸುಮಾರು 8 ರಿಂದ 10 ಜನ ಈಗೇನು ಕ್ಯಾಬಿನೆಟ್ನಲ್ಲಿ ಇದ್ದಾರೆ ಅವರನ್ನು ರಿಮೂವ್ ಮಾಡಿ ಅವರಿಗೆ ಕೊಕ್ಕನ್ನು ಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಸಹಜವಾಗಿಯೇ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ CM ಸಿದ್ದರಾಮಯ್ಯ ವಿರುದ್ಧ BK ಹರಿಪ್ರಸಾದ್ ಸಾಕಷ್ಟು ಬಾರಿ ವಾಗ್ದಾಳಿಯನ್ನು ಮಾಡಿದರು. ಒಂದು ರೀತಿಯ ಅಹಿಂದ ನಾಯಕ ಅಂತೇನು ಸಿದ್ದರಾಮಯ್ಯ ಗುರ್ಸ್ಕೊಂಡಿದ್ದಾರೆ. ಅದಕ್ಕೆ ವಿರುದ್ಧವಾಗಿ BK ಹರಿಪ್ರಸಾದ್ ಈಡಿಗರ ಸಮಾವೇಶವನ್ನು ಕೂಡ ಮಾಡಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಲೇ ಬರ್ತಾ ಇದ್ರು. ಸೊ ಇತ್ತೀಚೆಗಷ್ಟೇ ಕಳೆದ ಒಂದು 15 ದಿನಗಳ ಒಂದು ಬೆಳವಣಿಗೆ ನೋಡಿದಾಗ ನಾವು ಸ್ವತಃ CM ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಅವರ ಮನೆಗೆ ಹೋಗಿ ಮಾತುಕತೆಯನ್ನು ಮಾಡಿದ್ರು. ಅಲ್ಲಿಗೆ ಒಂದು ರೀತಿ ಸ್ಪಷ್ಟವಾಗ್ತಾ ಇತ್ತು, ಎಲ್ಲ ಒಂದು ಕಡೆ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಬಹುಶಃ BK ಹರಿಪ್ರಸಾದ್ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಸುಳಿವನ್ನು ಆಗಲೇ ಸಿಕ್ಕಿತ್ತು. ಈಗ ದೆಹಲಿಗೆ ಬರುವಂತೆ BK ಹರಿಪ್ರಸಾದ್ಗೆ ಬುಲಾವ್ ಬಂದಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹರಿಪ್ರಸಾದ್ ಕ್ಯಾಬಿನೆಟ್ಗೆ ಬರೋದು ಕನ್ಫರ್ಮ್ ಆಗ್ತಾ ಇದೆ ರಮ್ಯಾ.
ಅದ್ರ ಜೊತೆಗೆ ನಾವೀಗಾಗಲೇ ನಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ, ಕೆಲವೊಂದಿಷ್ಟು ಶಾಸಕರ ನೇಮ್ಸನ್ನು ನಾವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಯಾರೆಲ್ಲ ಬರಬಹುದು ಅಂತ. ಸೊ ಸಾಕಷ್ಟು ಹಿರಿಯ ನಾಯಕರು ಇದರಲ್ಲಿ ಕಾಣಿಸ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಹೇಳಬೇಕು ಅಂದರೆ ಈಗ ಅಥಣಿ ಶಾಸಕ BJPಯಲ್ಲಿ ಇದ್ದರು, DCM ಆಗಿದ್ದರು, ಲಿಂಗಾಯತರ ನಾಯಕ ಅಂತ ಗುರುಸ್ಕೊಂಡಿದ್ರು. ಲಕ್ಷ್ಮಣ್ ಸವದಿ 4 ಬಾರಿ MLA ಆಗಿದ್ದಾರೆ, ಒಮ್ಮೆ MLC ಆಗಿದ್ದರು, DCM ಕೂಡ ಆಗಿದ್ರು BJPಯಲ್ಲಿ. ಆದರೆ BJPಯಲ್ಲಿ ಟಿಕೆಟ್ ಸಿಗದೆ ಕಾಂಗ್ರೆಸ್ಗೆ ಬಂದಾಗ ಅವರು ಗೆದ್ದ ನಂತರ ಅವ್ರನ್ನ ಸಚಿವ ಸ್ಥಾನಕ್ಕೆ ಅವರು ಸಚಿವರನ್ನಾಗಿ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಮಾಡಲಿಲ್ಲ. ಯಾಕಂದರೆ ಬೆಳಗಾವಿಯಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಪ್ರಭಾವಿ ನಾಯಕರೇ ಸಚಿವರಾಗಿದ್ದಾರೆ. ಇವ್ರಿಗೂ ಕೂಡ ಮತ್ತೆ ಬೆಳಗಾವಿಯಿಂದ ಕೊಟ್ಟರೆ ಹೇಗೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಈಗ ಮತ್ತೆ ಲಕ್ಷ್ಮಣ್ ಸವದಿ ಕೂಡ ಈ ಒಂದು ಲಿಸ್ಟ್ನಲ್ಲಿ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ, ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಎಂ ಕೃಷ್ಣಪ್ಪ ವಿಜಯನಗರ MLA 4 ಬಾರಿ ಗೆದ್ದಿದ್ದಾರೆ, ಪಕ್ಷನಿಷ್ಠರಾಗಿದ್ದಾರೆ. ಪಕ್ಷದಲ್ಲಿ ಏನೇ ರೀತಿಯ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅವರು ಮುಂದೆ ನಿಂತ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿ ಇದೆ. ಕಾರ್ಯಕರ್ತರ ಜೊತೆ ನಿಂತ್ಕೊಳ್ತಾರೆ, ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಎಂ ಕೃಷ್ಣಪ್ಪ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಅವ್ರ ಜೊತೆಗೆ ಅವ್ರ ಮಗ ಪ್ರಿಯಾಕೃಷ್ಣ ಕೂಡ ಶಾಸಕರಾಗಿದ್ದಾರೆ. ಹೀಗಾಗಿ ತಂದೆಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಲೆಕ್ಕಾಚಾರ. ಸೊ ಹೀಗೆ ಸಾಕಷ್ಟು ಪಟ್ಟಿ ದೊಡ್ಡದಾಗೇ ಇದೆ. ಸುಮಾರು 12ರಿಂದ 14 ಜನ ಈ ಒಂದು ಲಿಸ್ಟ್ನಲ್ಲಿದ್ದಾರೆ. ಜೊತೆಗೆ ಎಲೆಕ್ಷನ್ ಟೈಮಲ್ಲಿ JDS ಹಾಗೂ BJPಯಿಂದ ಕೆಲವೊಂದಿಷ್ಟು ನಾಯಕರು ಕಾಂಗ್ರೆಸ್ಗೆ ವಲಸೆ ಬಂದು ಗೆದ್ದಿದ್ರು, ಅಂದರೆ ಹಿರಿಯ ನಾಯಕರು. ಅವ್ರಿಗೂ ಕೂಡ ಅವಕಾಶ ಕೊಡಬೇಕಾ ಬೇಡವಾ, ಎಲ್ಲವೂ ಕೂಡ ಚಿಂತನೆ ಆಗ್ತಾ ಇದೆ ರಮ್ಯಾ. ಇವತ್ತು ಬಹುಶಃ ಫೈನಲ್ ಆಗಬಹುದು. ಯಾಕಂದರೆ 2 ವರ್ಷ ಆಗ್ಬಿಟ್ಟಿದೆ. ಸರ್ಕಾರಕ್ಕೆ ಒಂದು ರೀತಿ ಬ್ಯಾಡ್ ನೇಮ್ ಬರ್ತಾ ಇದೆ, ಕಾಲು ತುಳಿತದ ವಿಚಾರವಾಗಿ 11 ಜನ ಬಲಿಯಾದರು ಅನ್ನೋ ಒಂದು ವಿಚಾರದಲ್ಲಿ. ಈಗ ಒಂದು ಸಂಪುಟ ಸರ್ಜರಿ ಮಾಡಿದ್ರೆ ಕೆಲವೊಂದಿಷ್ಟು ಜನರನ್ನ ಹೊರಗಡೆ ಕಳಿಸ್ಬೋದು, ಕೆಲವರಿಗೆ ಅವಕಾಶ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಮೇಜರ್ ಸರ್ಜರಿಯನ್ನು ಮಾಡಿದ್ದೀವಿ. ಈ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡುವಂತಹ ಒಂದು ಅಸ್ತ್ರ ಕೂಡ ಇದಾಗಬಹುದು ರಮ್ಯಾ. ಓಕೆ ಸತೀಶ್, ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ, ಅಷ್ಟೂ ಜನರು ಸಂಪುಟಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಮತ್ತೆ ಇಷ್ಟೂ ಜನದಲ್ಲಿ ಯಾರ್ಯಾರು ಸೇರ್ಪಡೆ ಆಗಬಹುದು, ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ, ಮತ್ತೆ ಡೆಲ್ಲಿಗೆ ಹೋಗಿದ್ದಾರಾ ಈ ನಾಯಕರು ಅಂತ ಹೇಳಿ, ಹೈಕಮಾಂಡ್ನಿಂದ ಬುಲಾವ್ ಬಂದಿದ್ಯಾ ಅಂತ? ರಮ್ಯಾ, ಮೊದಲನೇದು ಎಂ ಕೃಷ್ಣಪ್ಪ ಅವರು ಆಗಲೇ ಹೇಳಿದೆ, 4 ಬಾರಿ MLA ಆಗಿದ್ದಾರೆ. ವಿಜಯನಗರ ಶಾಸಕರು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರಿಗೂ ಕೂಡ ಅತ್ಯಾಪ್ತರು, ಒಕ್ಕಲಿಗ ಸಮುದಾಯದ ನಾಯಕರು. ಸರ್ಕಾರದ ಅಂದರೆ ಕಾಂಗ್ರೆಸ್ನ ಏನೇ ಕಾರ್ಯಕ್ರಮ ಆದರೂ, ಪಕ್ಷದ ಕಾರ್ಯಕ್ರಮ ಆದರೂ ಅದಕ್ಕೆ ಆರ್ಥಿಕವಾಗಿ ಖರ್ಚು ಮಾಡುವಂಥ ಶಕ್ತಿ ಇದೆ, ಕಾರ್ಯಕರ್ತರನ್ನ ಸೇರಿಸುವಂಥ ಶಕ್ತಿ ಇದೆ. ಅಂದರೆ ಪಕ್ಷಕ್ಕಾಗಿ ದುಡಿತಾರೆ ಅನ್ನೋ ಒಂದು ಹೆಸರಿದೆ ಎಂ ಕೃಷ್ಣಪ್ಪ ಅವ್ರಿಗೆ. ಯಾವುದೇ ರೀತಿ ಕಿರಿಕಿರಿ ಇಲ್ಲ. ಹೀಗಾಗಿ ಅವರನ್ನು ಸೇರಿಸ್ಕೊಬೇಕು ಸಂಪುಟಕ್ಕೆ. 4 ಬಾರಿ MLA ಆಗಿದ್ದಾರೆ ಅನ್ನೋದು. ಈ ಮತ್ತೊಂದು ಸುಬ್ಬಾರೆಡ್ಡಿ ಬಾಗೇಪಲ್ಲಿಯ MLA, ಇಂಡಿಪೆಂಡೆಂಟ್ ಆಗಿ ಕೂಡ ಅವರು ಗೆಲ್ಲುವಂಥ ಸಾಮರ್ಥ್ಯ ಇದೆ. ಯಾಕಂದರೆ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಾಗ ಇಂಡಿಪೆಂಡೆಂಟ್ MLA ಆಗಿ ಗೆದ್ದಂಥವರು ಸುಬ್ಬಾರೆಡ್ಡಿ. ಅದಾದಮೇಲೆ ಕಾಂಗ್ರೆಸ್ಗೆ ಬಂದರು, 2 ಬಾರಿ ಕಾಂಗ್ರೆಸ್ನಿಂದ MLA ಆಗಿದ್ದಾರೆ. ಒಟ್ಟಾರೆ 3 ಬಾರಿ ಬಾಗೇಪಲ್ಲಿಯಿಂದ MLA ಆಗಿದ್ದಾರೆ. ರೆಡ್ಡಿ ಒಕ್ಕಲಿಗ ಸಮುದಾಯದ ನಾಯಕರು. ಇವರನ್ನು ಏನಾದ್ರೂ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಯ ಶಾಸಕ MC ಸುಧಾಕರ್ ಅವರನ್ನು ಕೈ ಬಿಡಬೇಕಾಗುತ್ತೆ. ಅವರು ಕೂಡ ರೆಡ್ಡಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ನಾಯಕರು. ಸೊ ಇವರನ್ನು ಇನ್ನಾಗಿ ಅವರು ಔಟ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಮತ್ತೊಂದು ಲಕ್ಷ್ಮಣ್ ಸವದಿ, ನಾನು ಆಗಲೇ ಹೇಳಿದೆ, ಲಿಂಗಾಯತ ಗಾಣಿಗ ಲಿಂಗಾಯತ ಸಮುದಾಯದವರು. BJPಯಿಂದ 4 ಬಾರಿ ಅಂದರೆ 3 ಬಾರಿ ಶಾಸಕರಾಗಿದ್ದಾರೆ. ಒಮ್ಮೆ ಕಾಂಗ್ರೆಸ್ನಿಂದ ಶಾಸಕರು, MLC ಕೂಡ ಆಗಿದ್ದರು, DCM ಆಗಿದ್ದರು. ಎಲ್ಲಕ್ಕಿಂತ ಹೆಚ್ಚಾಗಿ ಅಂದರೆ ಖಾತೆಯನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಲಕ್ಷ್ಮಣ್ ಸವದಿಗಿದೆ. ಅವರನ್ನು ಈ ಬಾರಿ ಸೇರಿಸ್ಕೊಳ್ಬೇಕು ಅನ್ನೋ ಒಂದು ಲೆಕ್ಕಾಚಾರ. ಮತ್ತೊಂದು ಶಿವಲಿಂಗೇಗೌಡರು, ಹಾಸನ ಜಿಲ್ಲೆಯ ಪ್ರಭಾವಿ ನಾಯಕರು, JDSನಲ್ಲಿದ್ದರು, 4 ಬಾರಿ ಶಾಸಕರು, 3 ಬಾರಿ JDSನಿಂದ MLA ಆಗಿದ್ದರು. ಈಗ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದು ಗೆದ್ದು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರು. ಅಂದರೆ ಅರಸೀಕೆರೆಯಿಂದ ಶಿವಲಿಂಗೇಗೌಡರನ್ನ ಮಾಡಬೇಕು ಕ್ಯಾಬಿನೆಟ್ಗೆ, ಅಂದರೆ JDSನ ಬರಬೇಕಾದ್ರೆ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು ಅನ್ನೋ ಲೆಕ್ಕಾಚಾರ. ಹಿರಿಯ ಶಾಸಕರಿದ್ದಾರೆ, ವಿಧಾನಸಭೆಯಲ್ಲಿ ಅದ್ಭುತವಾಗಿ ಮಾತನಾಡ್ತಾರೆ. ಹೀಗಾಗಿ ಅವರನ್ನು ಕೂಡ ಸಂಪುಟಕ್ಕೆ ಸೇರಿಸ್ಕೊಬೇಕು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸ್ವಲ್ಪ ತಿಂಗಳ ಹಿಂದೆ ಸಂಪುಟ ಪುನರ್ರಚನೆಗೆ CM ಸಿದ್ದರಾಮಯ್ಯನವರು ಹಾಗಾಗಿ ಡೆಲ್ಲಿಗೆ ತೆರಳಿ ಕದವನ್ನ ತಡ್ತಾ ಇದ್ರು. ಬಟ್ ಆಗ ರೆಡ್ ಸಿಗ್ನಲ್ ಸಿಗ್ತಾ ಇತ್ತು. ಈಗ ಹೈಕಮಾಂಡ್ ಕೈ ಹಾಕ್ತಾ ಇದೆ ಸಂಪುಟ ಪುನರ್ರಚನೆಗೆ. ಬಟ್ ಆದ್ರೆ CM ಸಿದ್ದರಾಮಯ್ಯನವರು ಒಲವನ್ನ ತೋರಿಸ್ತಂತೆ ಕಾಣಿಸ್ತಾ ಇಲ್ಲ, ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಇಷ್ಟ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿ ರಮ್ಯಾ, ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಎರಡು ಮೂರು ಲೆಕ್ಕಾಚಾರ. ಒಂದರಲ್ಲಿ ಈಗಾಗಲೇ ಕಳೆದ ಕೆಲವು ದಿನಗಳಿಂದ 2 ವರ್ಷ ಆದಮೇಲೆ CM ಬದಲಾವಣೆ ಆಗಿಬಿಡುತ್ತೆ ಅನ್ನೋ ಒಂದು ಚರ್ಚೆ ಇತ್ತು. ಇಲ್ಲ, ಅದು ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಸ್ವತಃ CM ಸಿದ್ದರಾಮಯ್ಯನವರು ಕೊಟ್ಟಿದ್ರು, ಹೈಕಮಾಂಡ್ ಕೂಡ ಕೊಟ್ಟಿದ್ರು, ಸಿದ್ದರಾಮಯ್ಯನವರೇ ಮುಂದುವರಿತಾರೆ CM ಆಗಿ ಅಂತ. ಈ ನಡುವೆ ಈಗ ಸಂಪುಟ ವಿಸ್ತರಣೆ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ತನ್ನ ಒಂದು ವೈಫಲ್ಯವನ್ನು
ಒಪ್ಕೊಳ್ಬೇಕಾಗುತ್ತೆ. ಅದು ಭ್ರಷ್ಟಾಚಾರದ ಆರೋಪ ಏನು ಮಾಡ್ತಾ ಇದ್ದಾರೆ BJP ಮತ್ತು JDSನವರು, ಆ ಒಂದು ವಿಚಾರವಾಗಿರ್ಬೋದು ಅಥವಾ ಕಾಲ್ತುಳಿತದ ಒಂದು ವೈಫಲ್ಯ ಆಗಿರ್ಬೋದು. ಈ ವೈಫಲ್ಯವನ್ನು ಮುಚ್ಚಾಕೊಳ್ಳೋದಕ್ಕೆ ಸಂಪುಟ ಪುನರ್ರಚನೆ ಮಾಡ್ತಾ ಇದ್ದಾರಾ ಅನ್ನೋದು ಜಗಜ್ಜಾಹೀರಾಗುತ್ತೆ, ಎಲ್ಲರಿಗೂ ಗೊತ್ತಾಗುವಂತಹ ವಿಚಾರ ಅದು. ಹಾಗಾಗಿ ಎಲ್ಲ ಒಂದು ಕಡೆ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೆ ಸಂಪುಟ ಸರ್ಕಸ್ ಮಾಡ್ತಿದ್ದಾರಾ ಅನ್ನೋ ಒಂದು ಅಪವಾದವನ್ನು ಎದುರಿಸಬೇಕಾಗುತ್ತೆ CM ಸಿದ್ದರಾಮಯ್ಯನವರು. ಹೀಗಾಗಿ ಈ ಒಂದು ವಿರೋಧವನ್ನು ವ್ಯಕ್ತಪಡಿಸಿರಬಹುದು ಒಂದು ಲೆಕ್ಕಾಚಾರದ ಪ್ರಕಾರ. ಮತ್ತೊಂದು ಲಿಸ್ಟ್ ನಾನು ಆಗಲೇ ಹೇಳಿದೆ, ಈಗ BK ಹರಿಪ್ರಸಾದ್ ಏನಾದರೂ ಇನ್ನಾದರೆ ಈಡಿಗ ಸಮುದಾಯದ ನಾಯಕರು ಮತ್ತೊಬ್ಬ ಈಡಿಗ ಸಮುದಾಯದ ನಾಯಕರನ್ನ ಕ್ಯಾಬಿನೆಟ್ನಿಂದ ಹೊರಗಡೆ ಕಳಿಸ್ಬೇಕು. ಅದ್ಯಾರಪ್ಪ ಅಂದರೆ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು. ಯಾಕಂದರೆ ಎರಡು ಸಣ್ಣ ಒಂದು ಕಮ್ಯುನಿಟಿಯಿಂದ ಇಬ್ಬರನ್ನ ಸಚಿವರನ್ನಾಗಿ ಮಾಡಿದ್ರೆ ಬೇರೆಯವ್ರಿಗೆ ಅವಕಾಶ ಕೊಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರ. ಕೇಳಿ ಮಧು ಬಂಗಾರಪ್ಪ ಇಬ್ಬರಿಗೂ ಕೂಡ ಅತ್ಯಾಪ್ತರು, CM ಸಿದ್ದರಾಮಯ್ಯಗೂ ಅತ್ಯಾಪ್ತರು ಹಾಗೂ DK ಶಿವಕುಮಾರ್ಗೂ ಕೂಡ ಅತ್ಯಾಪ್ತರು. ಹೀಗಾಗಿ ಅವ್ರನ್ನ ಕೈ ಬಿಡಬೇಕಾಗುತ್ತೆ, ಏನ್ ಮಾಡಬೇಕು ಅನ್ನೋ ಒಂದು ಗೊಂದಲ ಇದೆ. ಹೀಗಾಗಿ ಮೊದಲು ಸತೀಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮಾಜಿ ಸಚಿವ RV ದೇಶಪಾಂಡೆಗೆ ಸಚಿವ ಸ್ಥಾನ ಇಲ್ವಾ? ಸಂಪುಟ ಸೇರ್ಪಡೆಗೆ ಹೈಕಮಾಂಡ್ ಓಕೆ ಅಂತ ಅನ್ಲೇ ಇಲ್ವಾ? BK ಹರಿಪ್ರಸಾದ್ ಜೊತೆಗೆ ಕ್ಯಾಬಿನೆಟ್ ಸೇರೋದಕ್ಕೆ RV ದೇಶಪಾಂಡೆ ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ. ಕೊನೆ ಕ್ಷಣದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮಾಜಿ ಸಚಿವ RV ದೇಶಪಾಂಡೆ. ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಲಾಬಿಯನ್ನ ನಡೆಸಿರುವಂತಹ RV ದೇಶಪಾಂಡೆ ಆದ್ರೆ ಕೊನೆಗೆ BK ಹರಿಪ್ರಸಾದ್ಗೆ ಮಣಿಯನ್ನ ಹಾಕಿಬಿಡ್ತಾ ಪಕ್ಷದ ಹೈಕಮಾಂಡ್. ಬ್ರಾಹ್ಮಣ ಕೋಟಾದಲ್ಲಿ ಸಂಪುಟ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ RV ದೇಶಪಾಂಡೆ ಸರ್ಕಸ್ ಅನ್ನ ಕೂಡ ಮಾಡ್ತಾ ಇದ್ರು. ಹಳಿಯಾಳದ ಶಾಸಕರು ಆಗಿರುವಂತಹ ಮಾಜಿ ಸಚಿವ RV ದೇಶಪಾಂಡೆ ಬಹಳಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು. RV ದೇಶಪಾಂಡೆ ಅವರು ತಾವು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗ್ತೀವಿ ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು. ಬಟ್ ಆದ್ರೆ ಆ ಒಂದು ನಿರೀಕ್ಷೆ ಹುಸಿಯಾದಂತೆ ಕಾಣಿಸ್ತಾ ಇದೆ. ಮಾಜಿ ಸಚಿವ RV ದೇಶಪಾಂಡೆಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸತೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, RV ದೇಶಪಾಂಡೆ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಲಾಭಿಯನ್ನ ಮಾಡಿದ್ರು ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ. ಬಟ್ ಆದ್ರೆ ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಕೈ ಬಿಡ್ಲಾಗ್ತಾ ಇದೆಯಾ, ಏನ್ ಕತೆ ಅಂತ? ರಮ್ಯಾ, RV ದೇಶಪಾಂಡೆ ಈ ಹಿಂದೆ ಒಂದು ಮಾತನ್ನು ಹೇಳಿದ್ರು, ನಾನು ಆದರೆ CM ಆಗ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. CM ಆಗಬೇಕು ಅಂದರೆ ಒಂದು ಸಾವಿರಾರು ಕೋಟಿ ಕೊಟ್ಟರೆ CM ಆಗಬಹುದು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹಿರಿಯರಿದ್ದಾರೆ RV ದೇಶಪಾಂಡೆ. ಸೊ ಈಗ ಅವರನ್ನು ಸಚಿವ ಸ್ಥಾನಕ್ಕೆ ಕೂರಿಸಿ ಅವರ ಕೈಯಲ್ಲಿ ಕೆಲಸ ಮಾಡ್ಸೋಕ್ಕಾಗುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ. ಈಗಾಗಲೇ ಯಾಕೀಗ ಪುನರಚನೆ ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಂದಿಷ್ಟು ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಎಕ್ಸಾಂಪಲ್, ಈಗ ಮಾಂಕಾಳ ವೈದ್ಯ ಅವರು ಕರಾವಳಿ ಭಾಗದಲ್ಲಿ ಗೆದ್ದು ಬಂದರು, ಮಂತ್ರಿ ಆದರು. ಅವ್ರ ಹೆಸರು ಪಾಪ ಕರ್ನಾಟಕ ಜನತೆಗೆ ಗೊತ್ತೇ ಇಲ್ವೇನೋ, ಆ ರೀತಿ ಆಗಿದ್ದಾರೆ. ಅಂದರೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರಿಗೆ ಯಾವುದೇ ರೀತಿ ಕೆಲಸಗಳು ಆಗ್ತಿಲ್ಲ ಅವ್ರ ಇಲಾಖೆಯಲ್ಲಿ ಅನ್ನೋ ಲೆಕ್ಕಾಚಾರ. ದೇಶಪಾಂಡೆಗೂ ಕೂಡ ಏಜ್ ಲಿಮಿಟ್, ಒಂದು ಏಜ್ ಇರುತ್ತೆ, ಸಡನ್ ಏಜ್. 8 ಬಾರಿ MLA ಆಗಿದ್ದಾರೆ, ಈಗಲೂ ಮಂತ್ರಿ ಆಗಬೇಕು ಅಂತ ಯಾಕೆ ಹಪಾಹಪಿ ಇದೆಯೋ ಗೊತ್ತಿಲ್ಲ. ಸೊ ಹಾಗಾಗಿ ಅವರನ್ನು ಬಹುಶಃ ಈ ಒಂದು ಲಿಸ್ಟಿಂದ ದೂರ ಇಡಬಹುದು ರಮ್ಯಾ. ಏಜ್ ಫ್ಯಾಕ್ಟ್ರು ಅವ್ರ ಕೈಲಿ ಸಚಿವರನ್ನಾಗಿ ಮಾಡಿದ್ರೆ ಮತ್ತೆ ಜನರಿಂದ ಮತ್ತೆ ಚೀಮಾರಿ ಹಾಕ್ಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅವರು ಆ ಕ್ಷೇತ್ರದಲ್ಲಿ ಓಡಾಡಿ, ಇಡೀ ರಾಜ್ಯದಂತ ಓಡಾಡಿ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕೆ ಅಸಾಧ್ಯ ಈ ಒಂದು ಏಜಲ್ಲಿ. ಬೇಕಾಗಿಲ್ಲ ಅವ್ರಿಗೆ. ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ, 4 ಬಾರಿ 5 ಬಾರಿ 6 ಬಾರಿ ಗೆದ್ದಂತಹ ನಾಯಕರು ಇದ್ದಾರೆ. ಇವರು ತುಂಬ ಹಿರಿಯ ನಾಯಕರು, ಎಲ್ಲ ರೀತಿಯ ಮಂತ್ರಿ ಪದವಿಯನ್ನು ಅನುಭವಿಸಿ ನೋಡಿ ಆಗಿಬಿಟ್ಟಿದೆ ಆ ದೇಶಪಾಂಡೆಗೆ. ಈಗ ಮತ್ತೆ ಅವರನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇಲ್ಲ, ಅವಶ್ಯಕತೆಯೂ ಇಲ್ಲ ಅನ್ಸುತ್ತೆ ಸಿದ್ದರಾಮಯ್ಯನವ್ರಿಗೆ. ಸೊ BK ಹರಿಪ್ರಸಾದ್ ಕರ್ನಾಟಕ ಕ್ಯಾಬಿನೆಟ್ಲಿ ಮೊದಲ ಬಾರಿಗೆ ಮಂತ್ರಿ ಆಗುವಂಥ ಸಾಧ್ಯತೆ ಅವರು. ಯಾಕಂದರೆ ಅವರು ರಾಷ್ಟ್ರ ರಾಜಕಾರಣದಲ್ಲಿದ್ದಂಥವ್ರು, MP ಆಗಿದ್ದರು, ಸೋನಿಯಾ ಗಾಂಧಿ ಅಥವಾ ರಾಷ್ಟ್ರೀಯ ನಾಯಕರಿಂದ ಗುರುಸ್ಕೊಂಡಿದ್ದಂತಹ ನಾಯಕ BK ಹರಿಪ್ರಸಾದ್. ಹೀಗಾಗಿ ರಾಜಕಾರಣಕ್ಕೆ ಬಂದು ಒಮ್ಮೆ ಮಂತ್ರಿ ಆಗಬೇಕು ಅನ್ನೋ ಒಂದು ರೀತಿ ಆಸೆ ಪಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಅವಕಾಶ ಮಾಡಿಕೊಡ್ಬಹುದು. ಆದರೆ RV ದೇಶಪಾಂಡೆ ಸ್ಥಿತಿ ಆ ರೀತಿ ಇಲ್ಲ. ಅವ್ರಿಗೆ ಈಗಾಗಲೇ ಎಲ್ಲ ರೀತಿಯ ಪದವಿಗಳನ್ನು ಅನುಭವಿಸಾಗಿದ್ದಾರೆ. ಒಂದು ಮುಖ್ಯಮಂತ್ರಿ ಒಂದು ಆಗಿಲ್ಲ ಬಿಟ್ಟರೆ ಮಿಕ್ಕಿದ ಎಲ್ಲ ರೀತಿಯ ಸಚಿವ ಸ್ಥಾನವನ್ನು ಅನುಭವಿಸಿದ್ದಾರೆ, ನೋಡಿದ್ದಾರೆ. ಈಗಲೂ ಈ ವಯಸ್ಸಲ್ಲೂ ಕೂಡ ಮತ್ತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿರೋದು ಒಂದು ರೀತಿ ನಗು ಬರುತ್ತೆ, ನಗಬೇಕಾಗುತ್ತೆ ಕಾಂಗ್ರೆಸ್ ನಾಯಕರು. ಯಾಕಂದರೆ 136 ಜನ ಪ್ಲಸ್ ಒಂದು 3 ಜನ, 139 ಶಾಸಕರು ಕಾಂಗ್ರೆಸ್ ನಾಯಕರಿದ್ದಾರೆ. ತುಂಬ ಜನ ಇದ್ದಾರೆ, 3 ಬಾರಿ 4 ಬಾರಿ ಗೆದ್ದವ್ರಿಗೆ. ಅವ್ರಿಗೆ ಅವಕಾಶ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಇಲಾಖೆಯಲ್ಲಿ ಬದಲಾವಣೆ ತರುವಂತಹ ಪ್ರಯತ್ನವನ್ನು ಮಾಡಬಹುದು. ಆ ನಿರೀಕ್ಷೆ ಇರುತ್ತೆ ಜನರುಗಳಿಗೆ. ಮತ್ತೆ ಅದೇ ಹಳೆ ಮುಖಗಳಿಗೆ ಮಣೆ ಹಾಕಿದ್ರೆ ಪ್ರಯೋಜನ ಏನು ಅನ್ನೋ ಲೆಕ್ಕಾಚಾರದಲ್ಲಿ ದೇಶಪಾಂಡೆಗೆ ಈ ಒಂದು ಲಿಸ್ಟಿಂದ ಹೊರಗಡೆ ಇರ್ಬೋದು ರಮ್ಯಾ. ರೈಟ್ ಸತೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇಮೇಜ್ ಡ್ಯಾಮೇಜ್ ಆಗಿರೋದಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಕೂಡ ಮಾಡ್ತಾ ಇದೆ ಹೈಕಮಾಂಡ್.
ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. 2 ವರ್ಷಕ್ಕಿಂತ ಹೆಚ್ಚು ಸಮಯ ಆಗಿದೆ. ಉಳಿದವರಿಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ಬೇಕು, ಇಲ್ಲ ಅಂದರೆ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ, ಭುಗಿಲೇಳುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸಂಪುಟ ಸರ್ಜರಿ ಮಾಡಿದ್ರೆ ಒಳಿತು ಅಂತ ಹೇಳಿ ಹೈಕಮಾಂಡ್ ಲೆಕ್ಕಾಚಾರವನ್ನು ಕೂಡ ಹಾಕ್ತಾ ಇದೆ.